ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಫ್ರೆಂಡ್ಸ್, ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಹಬ್ಬ ಎಲ್ಲ ನೀವೆಲ್ಲ ಹೇಗೆ ಮಾಡಿದ್ರಿ, ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ಎಲ್ಲ ಹಬ್ಬನೂ ಮಾಡ್ತೀವಿ ನಾವು ಈ ಊರಲ್ಲಿ. ಸಿಂಪಲಾಗಾದರೂ ಸರಿ ನಾವೆಲ್ಲ ಹಬ್ಬ ಆಚರಣೆ ಮಾಡ್ತೀವಿ. ಹಬ್ಬಕ್ಕೆ ದೇವರಿಗೆಲ್ಲ ಪೂಜೆ ಮಾಡಿದ್ವಿ ಫ್ರೆಂಡ್ಸ್. ಎಡೆ ಮಾಡಬೇಕಾಗಿತ್ತು ದೇವ್ರಿಗೂ ಮತ್ತು ದೇವಸ್ಥಾನಕ್ಕೂ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ಎಡೆ ಎಲ್ಲ ಆಯಿತು. ಮನೇಲಿ ಎಲ್ಲರೂ ಪೂಜೆ ಮಾಡಿದ್ರು. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ನಾವು ಹಬ್ಬಕ್ಕೆ ಹಸಿ ಅಕ್ಕಿ ಟೊಮಟ ಮತ್ತು ಕಡಲೆ ಟೊಮಟ, ಕಾಳು ಉಸ್ಲಿ, ಹೆಸರುಬೇಳೆ, ಅನ್ನ ಸಾಂಬಾರು ಎಷ್ಟು ಮಾಡಿದ್ವಿ ಫ್ರೆಂಡ್ಸ್. ಇದಕ್ಕೆ ಮೇಯ್ನಾಗಿ ಹಸಿ ಅಕ್ಕಿ ಟೊಮಟ, ಕಡಲೆ ಟೊಮಟನೇ ಈ ಹಬ್ಬಕ್ಕೆ ಮೇಯ್ನಾಗಿ ಮಾಡೋದಿಲ್ಲಿ. ಬೇರೆದೆಲ್ಲ ನಾವು ಮನೆಗೆ ಮಾಡ್ಕೋಬೇಕು ಅಂತ ವಡೆ ಮಾಡಿದ್ವಿ. ಎಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರಿಗೂ ತೊಗೊಂಡು ಹೋಗಬೇಕು, ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ಹಬ್ಬನೂ ಆಚರಣೆ ಮಾಡ್ತಾರೆ. ಸಿಂಪಲಾಗಾದರೂ ಸರಿ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಮತ್ತೇನು ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಸಾಯಂಕಾಲ ಆಗಿತ್ತಲ್ವ, ಅದಕ್ಕೆ ಸಾಯಂಕಾಲ ಪೂಜೆ ಮಾಡೋದು, ಹಬ್ಬ ಮಾಡೋದು ಈ ಕಡೆ. ಅದಕ್ಕೋಸ್ಕರ ಸಾಯಂಕಾಲನೇ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆಯಿತು, ಮನೇಲಿ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೂ ಎಡೆ ತೊಗೊಂಡೋಗ್ಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಎಡೆ ತೊಗೊಂಡೋಗೋಕ್ಕೆ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಅತ್ತೆ, ತನಿ, ನಮ್ಮ ಹರೀಶ್ 4 ಜನ ಹೋಗ್ತಾಯಿದ್ದೀವಿ. ಪಾಪ ಹಿಂದೆ ನಡ್ಕೊಂಡು ಬರ್ತಾನೆ, ನಮ್ಮ ಹಿಂದೆಯೇ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಈಶ್ವರ ದೇವಸ್ಥಾನ ಅಂತ ಇದೆ ಇಲ್ಲಿ ನಮ್ಮೂರಲ್ಲೇ. ತಿಮ್ಮಪ್ಪನ ದೇವಸ್ಥಾನ, ಈಶ್ವರ ದೇವಸ್ಥಾನ ಎರಡಿದೆ. ತಿಮ್ಮಪ್ಪನ ದೇವ್ರನ್ನೆಲ್ಲ ಈಶ್ವರ ದೇವಸ್ಥಾನಕ್ಕೆ ತಗೊಂಬಂದು ಇಟ್ಟಿದ್ರು. ಯಾಕಂದರೆ ನಾಳೆ ಫಂಕ್ಷನ್ ಐತಿ, ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ನಾಳೆ. ಅದಕ್ಕೋಸ್ಕರ ಇಲ್ಲೇ ಒಂದೇ ಕಡೆ ಮಾಡಬೇಕು ಅಂತ ಮೇಲ್ಗಡೆ ದೇವಸ್ಥಾನದಿಂದ ತೊಗೊಂಬಂದು ದೇವ್ರನ್ನೆಲ್ಲ ಈಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ರು. ನೋಡಿ ಫ್ರೆಂಡ್ಸ್, ಇದೇ ಈಶ್ವರ ದೇವಸ್ಥಾನ. ಪೂಜೆ ಎಲ್ಲ ಮಾಡಿಸ್ತಾಯಿದ್ದೀವಿ. ನನ್ನ ತನಿ ನಮ್ಮ ಎದುರುಗಡೆ ಮನೆ ಪಾಪು ಇದ್ದಾನೆ ಪ್ರೀತು ಅಂತ. ಇವನು ಜೊತೆ ಯಾವಾಗಲೂ ಕಿತ್ತಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ. ಅವನು ದೇವಸ್ಥಾನಕ್ಕೆ ಬಂದಿದ್ದ. ಇಬ್ಬರು ಅಲ್ಲೂ ಮತ್ತೆ ಆಟ ಆಡ್ತೀವಿ ಅಂತ ಕಿತ್ತಾಡ್ತಾಯಿದ್ರು. ಪೂಜೆ ಎಲ್ಲ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಇದೇ ದೇವಸ್ಥಾನ, ಈಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಶಿವರಾತ್ರಿ ಹಬ್ಬದ ದಿನ. ಅದಕ್ಕೋಸ್ಕರ ನಮ್ಮೂರಲ್ಲಿ ಶಿವರಾತ್ರಿ ಶಿವನ ದೇವಸ್ಥಾನ ಇದೆ, ಬೇರೆದೆಲ್ಲ ದೇವರುಗಳು ಇದ್ದಾವೆ. ಎಲ್ಲದಕ್ಕೂ ನಾವು ಒಂದೇ ಥರನೇ ಪೂಜೆ ಮಾಡಿಸ್ತೀವಿ. ನೋಡಿ, ನಮ್ಮ ಪಾಪು ದೇವರಿಗೆಲ್ಲ ಪೂಜೆ ಮಾಡ್ತಿದ್ದಾನೆ. ನಾಳೆ ಫಂಕ್ಷನ್ ಇದೆ ಫ್ರೆಂಡ್ಸ್. ಉಪವಾಸ ಇರ್ತಾರಲ್ಲ, ಅದಕ್ಕೋಸ್ಕರ ನಾಳೆ ಪರ ಅಂತ ಇಟ್ಕೊಂಡಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಎಲ್ಲ ದೇವರು ಇಲ್ಲೇ ಒಂದೇ ದೇವಸ್ಥಾನದಲ್ಲೇ ಇದ್ದಾವೆ. ನಮ್ಮ ಪಾಪ ಅಂತ ನಮಸ್ಕಾರ ಮಾಡ್ಕೊತೀನಿ ಅಂತ ದೇವ್ರ ಹತ್ರಕ್ಕೆ ಹೋಗಿ ಬರ್ತಾನೆ ಇರಲಿಲ್ಲ, ಅಲ್ಲೇ ಇರ್ತಿದ್ದ. ಬಾರೋ ಅಂದರು, ನಾನು ನಮಸ್ಕಾರ ಮಾಡ್ತೀನಿ ಅಂತ ದೇವ್ರನ್ನ ಹೋಗಿ ಮುಟ್ಟೋದು, ಹೂವು ಎತ್ತಿ ಕೊಡೋದು ಎಲ್ಲರಿಗೂ ಅದನ್ನೆಲ್ಲ ಮಾಡ್ತಾಯಿದ್ದ. ಎಲ್ಲ ಫ್ರೆಂಡ್ಸ್ ಆಯಿತು. ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದು ಹಂಗೆ ಊಟ ಮಾಡಬಾರ್ದಂತೆ. ದೇವ್ರಿಗೆ ಇನ್ನೊಂದು ಎಡೆ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ನಾವು ಊಟ ಮಾಡಬೇಕಂತೆ ಫ್ರೆಂಡ್ಸ್. ಎಲ್ಲ ಆಯಿತು, ಹಬ್ಬ ಎಲ್ಲ ಆಯಿತು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ನಮ್ಮ ಮನೇಲಿ ಹಬ್ಬ ಈಗಾಯಿತು. ನೀವೆಲ್ಲ ಹೇಗೆ ಮಾಡಿಲ್ಲ ಅಂತ ತಿಳಿಸಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.